ಶಿವ ಶಿವ. ಯಾಕೆ ಏನು ತೋರಿ ಆಗೈತಿ ಅಲ್ಲ ಆಕಳಿಸ್ತೀಯಲ್ಲ, ಯಾಕೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ನೀನು? ಅಯ್ಯೋ ರುದ್ರಕ್ಕ, ನಿನ್ನೆ ನೀನು ಮಕ್ಕಂಡಿದ್ದಲ್ಲ, ಈಕಿ ಗೀತಾ ಯಾಕೆ ಹೊಟ್ಟೆ ನೋಯ್ತೈತಿ ಅಂತ ಅಂದ್ಲು. ಮತ್ತೆ ಎದ್ದು ಬಂದು ಒಂದೀಟು ಜೀರಿಗೆ ಕಷಾಯ ಮಾಡಿಕೊಟ್ಟು ಆಕೆ ಹತ್ರನೇ ಕುತ್ಕೊಂಡಿದ್ದೆ. ಅರ್ಧ ಗಂಟೆಗೆ ಯಾಕೆ ಸೊಂಟ ಹೊಟ್ಟೆ ನೋಯ್ತೈತಿ ಅಂತ ಅಂದ್ಲವ. ಮತ್ತು ಪದ್ಮವನೇನು ಎಪ್ಸೋದಂತ ನಾನು ಆಕೆ ಜೊತೆ ಕುತ್ಕೊಂಡು ಹಂಗೆ ಇದ್ನಲ್ಲ, ಹಂಗಾಗಿ ಯಾಕೆ ಸರಿಯಾಗಿ ನಿದ್ದೆನೇ ಆಗಲಿಲ್ಲ. ಯಾಕೆ ಹಂಗಾಗಿ ಈಗ ಆಕಳಿಸ್ತಾನೆ ನೋಡು. ನೀನು ನನಗೆ ಹೇಳೋಕ್ಕಿಲ್ಲ, ಎದ್ದು ಬರ್ತಿದ್ದೆ ನಾನು. ನೀನು ಬಾರಿ ಅದಿ ಬಿಡೆ. ನಿನಗೇನು ಸುಸ್ತಾಗಿರ್ತೈತಿ, ಮಕ್ಕಳು ಬಿಡು. ನೀನು ಲೇಟಾಗಿ ಮಕ್ಕಂಡೆ ಮಾತಾಡ್ಕೊಂತ ಮತ್ತಿನ್ನೇನು ಎಪ್ಸದ್ ಬಿಡು, ಲೇಟಾಗಿ ಮಕ್ಕಂಡಳ ನಮ್ಮ ಅಕ್ಕ ಅಂದು ಸುಮ್ಮ ಮಕ್ಕಳೆ ಅಂತ ಬಿಟ್ಟೆ. ಹಂಗಾಗಿ ಯಾಕೆ ನಿದ್ದೆ ಬಂದಾಗ ಆಗ್ತೈತಿ ಈಗ. ಅದಕ್ಕೆ ಮತ್ತಿನೇನು ಶಿವಗೂ ಇವತ್ತು ಡ್ಯೂಟಿಗೆ ಹೋಗ್ಬೇಡಪ್ಪ, ಯಾಕೆ ನಿನ್ನೆ ಇದು ರಾತ್ರಿಯಿಂದನೂ ಹೊಟ್ಟೆ ಸೊಂಟ ನೋವು ಅಂತಾಳೆ, ಹೋಗ್ಬೇಡ ಅಂತ ಇವತ್ತು ಕಳಿಸ್ಲಿಲ್ಲ ಅವನನ್ನು. ಅಯ್ಯೋ ಚೆನ್ನಾಗದು ಸುಮ್ಮನಿರತ್ತಾಗಿ. ನಾವು ಮನೆಗೆ ಹೆರಿಗೆ ಮಾಡ್ಕೊಂಡ್ವಿ, ಅವಾಗೆಲ್ಲ ಹೆರಿಗೆ ಮಾಡ್ಸಾರೆ ಇದ್ದರು, ಮನೆಗೆ ಹೆರಿಗೆ ಮಾಡಿಸ್ತಿದ್ರು. ಈಗ ನಾವು ಮಾಡಿಸ್ತೇವೆ, ಆದರೆ ನಮಗೆ ಅಷ್ಟೊಂದು ಧೈರ್ಯ ಇಲ್ಲವ. ಈಗಿನ ಹೆಣ್ಮಕ್ಳು ಭಾರಿ ಸೂಕ್ಷ್ಮ ಆಗಬೇಕು, ಅದ್ರಾಗ ಬೇರೆ ಅಪರೂಪಕ್ಕೆ ಮಕ್ಕಳಾಕವು. ಅದಕ್ಕೆ ಬೇಡ, ಸುಮ್ಮನೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಗಂಡು ಮಕ್ಳು ಇರಬೇಕು, ಚೆನ್ನಾಗದು ಬಿಡು ಅತ್ತಗೆ. ಮತ್ತು ನಾವೆಲ್ಲ ಮನೆಗೆ ಹೆರಿಗೆ ಮಾಡ್ಕೊಂಡ್ವಿ, ಹೆರಿಗೆ ಮಾಡ್ಸಾರ ಹತ್ರ ಇವರು ಹಂಗಲ್ಲವ ಅಕ್ಕ. ಹಂಗಾಗಿ ಬೇಡತಮ್ಮ, ನೀನು ಇವತ್ತು ಹೋಗ್ಬೇಡ ಡ್ಯೂಟಿಗೆ, ಮತ್ತಿಲ್ಲೇ ಇದ್ಬಿಡು ಅಂತ ಅಂದೆ. ಸರಿ ತಗೊಳಬೆ ಅಂತ ಅಂದ. ಚೆನ್ನಾಗಿ ಬಿಡತ್ತಾಗಿ. ನೋಡೋದು ಒಬ್ರು ಹಾಕಿಸಿದ್ರೆ ಇನ್ನೊಬ್ರಿಗೂ ಬರ್ತೈತಿ. ನಿನಗೂ ಬಂದ್ವ ನಿದ್ದೆ? ಹಂಗೆ ಅದು ಒಬ್ರು ನೋಡತ್ಲಿಗೆ ಇನ್ನೊಬ್ರಿಗೆ ಬರ್ತೈತದ ಆಕ್ಲಿಕ್ಕೆ. ಅತ್ತೆ ನನಗಂತೂ ತಡೆಯೋಕ್ಕಾಗ್ತಿಲ್ಲ, ಸೊಂಟ ಹೊಟ್ಟೆ ತುಂಬ ನೋಯ್ತೈತೆ. ಬನ್ನಿ ಬೇಗ, ನಿಮ್ಮ ಮಗನ ಕರೀರಿ, ಹಾಸ್ಪಿಟಲಿಗೆ ಹೋಗೋಣ. ನನ್ನ ಕೈ ತಡೆಯೋಕ್ಕಾಗ್ತಿಲ್ಲ ಅತ್ತೆ, ಅಮ್ಮ ಹೊಟ್ಟೆ. ಅಯ್ಯೋ ಪಾರಿ, ಆಕಿಗೆ ಹೆರಿಗೆ ನೋವು ಬಂದವು ಕಾಣ್ತತಿ. ಕರಿಯ ಲಗುನ ಶಿವನ್ ಕರಿಯ ಇಲ್ಲಿ. ಗೀತವ, ಅಲ್ಲಿಂದ ನಾವು ಬಂದಿಯಲ್ಲ ಒಬ್ಬಕ್ಕೆ ನಡ್ಕೊಂಡು ಹೊಟ್ಟೆ ನೋವು ಅನ್ಕೊಂಡು. ಅಯ್ಯೋ ಶಿವು, ಬಾರ ಪೈಲೆ ಲಗುನ ಬಾಯ್ಲಿ. ಪದ್ಮ ಬಾರ ಇಲ್ಲಿ, ಎಲ್ಲದಿ? ಯಾಕಬೇ ಏನಾಯ್ತು ಹಂಗೆ ಕೂಗಕತ್ತೀರಿ? ಹುಡುಗಿಗೆ ಹೆರಿಗೆ ನೋವು ಕಾಣಿಸ್ಕೊಂಡವು, ನಡೀಲಿ ಬಡ ಬಡ ಫೋನ್ ಮಾಡಿಲ್ಲ ಗಾಡಿಗೆ ಹೋಗೋಣಂತ ನಡೀರಿಲ್ಲಿ. ಪದ್ಮವ್ವ, ಆಕೆಗೆ ಹೆರಿಗೆ ನೋವು ಕಾಣ್ತವು. ನಿನ್ನೆ ರಾತ್ರಿ ಎಲ್ಲ ನನ್ನ ಮಂಗ ಹೊಡ್ಸಿಲ್ಲ, ಹೊಟ್ಟೆ ನೋವು ಸೊಂಟ ನೋವು ಅಂತದಳೆ. ಹೋಗ ನಡೀರಿ. ಬಟ್ಟೆ ತಗೊಂಡು ಎಲ್ಲಕ್ಕೂ ಬಟ್ಟೆ ಇಟ್ಕೊಂಡಿಯ? ಹ್ಞೂ ಪಾರಮ್ಮ, ನಿನ್ನೆ ಬೆಳಗ್ಗೆನ ಹೆಂಗಾರ ಆಗಲಿ ಅಂತಂದು ಬ್ಯಾಗೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿನಿ. ದೊಡ್ಡವ ನೀನು ಇಲ್ಲೇ ಇರೋ, ನಾವು ಹೋಗ್ಬರ್ತೇವೆ. ನಡಿ ಶಿವ, ಹೋಗ ನಡಿ, ಗಾಡಿ ತೆಗಿಯತ್ತೈ. ಆಯಿತು ಶಿವನಿ ಗಾಡಿ ತೆಗಿ. ಅಷ್ಟೊತ್ತಿಗೆ ಇಲ್ಲಿ ನೋಡು ಗೀತವ, ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಗಿ ಹೋಗವ. ಹೆರಿಗೆ ಸುಸೂತ್ರವಾಗಿ ಆಗಲಿ, ಒಳ್ಳೆ ಟೈಮಿಗೆ ಹೆರಿಗೆ ಆಗಲಿ ಅಂತ ಕೇಳಕ್ಕೆ ಹೋಗವ. ತಡೆಯೋಕ್ಕಾಗ್ತಿಲ್ಲ, ಅದಕ್ಕೆ ಬನ್ನಿ ಬೇಗ ಹೋಗೋಣ. ಶಿವ ನಡಿಯಪ್ಪ, ಬೇಬಿ ಗಾಡಿ ತೆಗಿ. ಗೀತವ, ಕೈ ಮುಗು ದೇವ್ರಿಗೆ ಕೈ ಮುಗಿದು ಬಾರವ. ಸುಸೂತ್ರವಾಗಾದ್ರೆ ಸಾಕಾಗೈತಿ. ಒಳ್ಳೆ ಟೈಮಿಗೆ ಬಿಡು, ಒಳ್ಳೆ ಟೈಮಿಗೆ ಹೆರಿಗೆ ಹಾಕ್ಬೇಕು. ಹಾಗೆ ಹಿಂಗೆ ತಲೆನೋವು ಕತೆ ತೆಗಿ ಅಮ್ಮಂದ ತೆಗಿ. ಗೀತವ, ದೇವ್ರ ಮುಂದೆ ಕೈ ಮುಗಿದು ಬಾ, ಜಲ್ದಿ ಬಾ. ನಡಿ, ಬಟ್ಟೆ ಬ್ಯಾಗ್ ತಂದು ನಡಿ. ಶಿವ ಬೇಬಿ ಗಾಡಿ ತೆಗಿಯಪ್ಪ. ಹ್ಞೂ ಗಾಡಿ ತೆಗಿತೀನಿ, ಬೇಗ ಬರ್ರಿ. ಪದ್ಮಕ್ಕ, ಗೀತಾ ನೋವು ಪಡೋದು ನನ್ನ ಕೈಲಿ ನೋಡೋಕ್ಕಾಗ್ತಿಲ್ಲ ಪದ್ಮಕ್ಕ. ಯಾಕೋ ಒಂದು ಸ್ವಲ್ಪ ಭಯ ಅನಿಸ್ತೈತೆ. ನಿಧಾನಕ್ಕೆ ಮಾತಾಡು. ಗೀತಾ ಮಲ್ಕೊಂಡಿದ್ದಾಳೆ, ಏನಾಗಲ್ಲಪ್ಪ. ಮತ್ತೆ ಮೊದಲೇ ಹೆರಿಗೆ ಅಲ್ಲ, ಮತ್ತೆ ಅವಳಿಗೂ ಸ್ವಲ್ಪ ಭಯ ಅನಿಸುತ್ತೆ, ನಿನಗೂ ಭಯ ಅನಿಸುತ್ತೆ. ಏನಾಗಲ್ಲ, ಈ ದೇವರು ಕಣ್ ತೆಗೆದ ಅಂದ್ರೆ ಒಂದು 5 ನಿಮಿಷದಾಗ ಡೆಲಿವರಿ ಆಗುತ್ತೆ. ಅದಕ್ಕೆಲ್ಲ ಭಯ ಪಡಬೇಡ, ಸುಮ್ಮನಿರು. ಮಗನೋ ಮಗಳು ಬರ್ತಾಳೆ, ಅವಾಗ ಗೊತ್ತಾಗುತ್ತೆ. ಈ ಭಯ, ಈ ದುಃಖ ಎಲ್ಲ ಯಾವುದೂ ಇರೋದಿಲ್ಲ. 2 ನಿಮಿಷದಾಗ ಎಲ್ಲ ಮಾಯ ಆಗುತ್ತೆ. ಮಗು ಮುಖ ನೋಡಿದ ತಕ್ಷಣವೇ ಭಯ ಏನು ಪಡಬೇಡ. ಮತ್ತು ನೀನು ಭಯ ಪಟ್ಟರೆ ಅವಳಿಗೂ ಧೈರ್ಯ ಇರಲ್ಲ. ಆ ಥರ ಪ್ರೆಗ್ನೆಂಟ್ ಇರೋರ ಮುಂದೆ ಆ ಥರ ಎಲ್ಲ ಭಯ ಪಡೋದು, ಆ ಥರ ಎಲ್ಲ ನೀನು ಭಯ ಇದ್ರೂ ತೋರಿಸ್ಕೋಬಾರ್ದು, ದುಃಖ ಇದ್ರೂ ತೋರಿಸ್ಕೋಬಾರ್ದು. ಅದೇನಾಗಲ್ಲ, ಸುಸೂತ್ರವಾಗಿ ಹೆರಿಗೆ ಆಗುತ್ತೆ. ನೀ ಸುಮ್ಮನಿರು. ಈಗಿನೋ ಒಬ್ಬ ನೋವು ಅಂತಿದ್ಲು, ಅಲ್ಲೇ ಮಲ್ಕೊಂಡೇ ಬಿಟ್ಲು. ಇನ್ನು ಎಷ್ಟೊತ್ತಿಗೆ ಆಗುತ್ತೆ ಡೆಲಿವರಿ ಪದ್ಮಕ್ಕ? ಏನಿಲ್ಲ, ಟ್ರೀಟ್ಮೆಂಟ್ ಮಾಡ್ತಾರೆ. ಮಲ್ಕೊಂಡಳೆ ಯಾಕೋ. ಅದೇ ಆಕೆ ಇವರಿಲ್ಲ, ನಮ್ಮ ರಿಲೇಷನ್ ರೂಪ ನೋಡಾಕಿ ಹಂಗೆ ಮಲ್ಕೊಂಡಿದ್ದಂತ ಹಂಗೆ ಡೆಲಿವರಿ ಆಗೇ ಬಿಟ್ಟತ್ತೆ. ಸಿಸ್ಟ್ರು ಎಲ್ಲ ಜೊತೆಗೆ ಅದಾರೆ, ಅವ್ರಿಗೆ ಮನೆ ಕಡೆಯವರು ಅದಾರೆ. ಯಾಕೆ ನಿದ್ದೆ ಸೊಂಟ ನೋವು ಅಂತ ಆಸ್ಪತ್ರೆ ಬಂದಾಳ. ಹಂಗೆ ನಿದ್ದೆ ಬಂದೈತೆ ಮಕ್ಕಳಾಳ, ಹಂಗೆ ಡೆಲಿವರಿ ಆಗೇ ಬಿಟ್ಟೈತಿ. ಹಂಗೇನಪ್ಪ, ದೇವ್ರ ಕಣ್ ತೆಗೆದ್ರೆ ಎಲ್ಲದೂ ಆಕತಿ. ಮಲ್ಕೊಳ್ಳಿ ಸುಮ್ಮನಿರು ಒಂದು ಸ್ವಲ್ಪ ಹೊತ್ತು, ಆಮೇಲೆ ನೋವು ಕಾಣಿಸ್ಕೊಂಡ್ರೆ ಆಕಿನೇ ಎದ್ದಾಳ್ತಾಳೆ, ಏನಾಗಲ್ಲ, ಸುಮ್ಮನಿರು.
ಪದ್ಮವ್ವ. ಅಯ್ಯೋ ನೀವೆದ್ರ ಬಂದ್ರೆ ಬೇ ಮನೆಗೆ ಇರ್ರಿ ಅಂತ ಹೇಳಿಲ್ಲ. ನೀನು ಮನೆಗಿರು ಅಂತ ಹೇಳ್ತೀಯಪ್ಪ, ನಮಗೆ ಸಮಾಧಾನ ಆಗ್ಬೇಕಲ್ಲ. ಅದಕ್ಕೆ ಬಡ ಬಡ ಏನೇನು ಬೇಕು ವಾಟರ್ ಬಾಟ್ಲು, ನೀರು, ಬಿಸಿನೀರು ಎಲ್ಲ ಏನೇನು ತಗೊಂಬಂದಾಳ ರುದ್ರಕ್ಕ. ಎಲ್ಲ ಬ್ಯಾಗ್ ತಗೊಂಡ್ಕೊಂಡು ನಮ್ಮ ಬಟ್ಟೆ ತಗೊಂಡು ಬಂದ್ವಿ ನೋಡಿ, ಮನೆ ಕೀಲಿ ಹಾಕ್ಯಂದು ಆಟೋ ಹಿಡ್ಕೊಂಡು. ಅಯ್ಯೋ ದೊಡವ, ನಾನು ಎಲ್ಲದೂ ತಗೊಂಬಂದಿದ್ದೆ, ಮತ್ತೇನೇನು ತಗೊಂಬರಕ್ಕೆ ಹೋಗಿದ್ರಿ ನೀವು? ಇಲ್ಲಿದ್ರೆ ಸುಮ್ಮನೆ ನಿಮಗೆ ಟೆನ್ಷನ್ ಆಗುತ್ತೆ, ನೀವು ಮನೆಗಿರ್ಬೇಕು ತಾನೇ. ಏ ಪದ್ಮವ ಸುಮ್ಮನೆ ಮಗು ಯಾವ ಟೈಮ್ನಾಗ ಹುಡ್ತೈತಿ, ಯಾವ ದಿನ ಹುಡ್ತೈತಿ ಎಲ್ಲ ಬರೆದು ಇಟ್ಕೊಳಕ್ಕೆ ನಾನು ಬೇಕೇ ಬೇಕು. ಸುಮ್ಮನಿರು, ಒಂಚೂರು ನೋಡ್ಬೇಕು ಮಗು ಹುಟ್ಟಿದ್ಗಳಿಗೆ ಎಲ್ಲದು ನೋಡಿ ಏನಾರ ಇದ್ದರೆ ಪೂಜೆ ಗೀಜೆ ಮಾಡ್ಸಕ್ಕೆ ಬರ್ತೈತಿ. ಆಮೇಲೆ ನಮಗೆ ಮನೆಗೆ ಸಮಾಧಾನ ಇರಂಗಿಲ್ಲ. ನೀವು ನಂಬಿದ್ರೆ ಅದ್ರ ನಂಬ್ರಿ, ಬಿಟ್ಟರೆ ಈಗಲೂ ಎಲ್ಲರೂ ಹಂಗೆ ಮಾಡ್ತಾರೆ ಬರ್ಕೊಂಡು. ಎಲ್ಲ ಟೈಮು ಹುಟ್ಟಿದ ಟೈಮು ಎಲ್ಲ ಬರ್ಕೊಳಕ್ಕೆ ನಾವು ಬೇಕೇ ಬೇಕು. ನಮಗೆ ಮನೆಗೆ ಇರೋಕ್ಕೆ ಸಮಾಧಾನ ಆಗೋದಿಲ್ಲವ. ನಾವಂತೂ ಇಲ್ಲಿ ಇರಲೇಬೇಕು. ಡೆಲಿವರಿ ಆಗೋವರೆಗೂ ನಾವು ಇತ್ತಾಗಿಂದ ಕದ್ಲಲ್ಲಿ ನೋಡು. ಏನು ಮಾಡ್ತಿದ್ದೀರಮ್ಮ ಇಲ್ಲಿ? ಅಲ್ರಮ್ಮ, ಪೇಷಂಟ್ ಹತ್ರ ಒಬ್ಬರೇ ಇರ್ರಿ ಅಂತ ಹೇಳಿದ್ದಾರೆ ಸಿಸ್ಟರು. ಮತ್ತೆ ಎಲ್ಲರೂ ಇಲ್ಲೇ ಬಂದು ನಿಂತ್ಕೊಂಡಿದ್ದಿರಲ್ಲ, ಪೇಷಂಟಿಗೆ ಡಿಸ್ಟರ್ಬ್ ಆಗಲ್ವಾ? ಈಗ ದೊಡ್ಡ ಡಾಕ್ಟ್ರು ಬಂದರೆ ಬೈತಾರೆ. ಬನ್ನಿ, ಅಲ್ಲಿ ಹೊರಗಡೆ ವೇಟಿಂಗಲ್ಲಿ ಚೇರ್ ಹಾಕಿದ್ದಾರೆ, ಅಲ್ಲಿ ಕುತ್ಕೊಳ್ಳಿ. ಹೋಗಿ ನೀವೆಲ್ಲ ಹೋಗಿ ಇಲ್ಲೆಲ್ಲ ನಿಂತ್ಕೋಬಾರ್ದು, ಪೇಷಂಟಿಗೆ ತೊಂದರೆ ಆಗುತ್ತೆ. ಈಗ ಸರ್ಜನ್ ಡಾಕ್ಟ್ರು ಬಂದರೆ ಬೈತಾರೆ, ನಮಗೇನೆ ಹೇಳೋಕ್ಕಾಗಲ್ವಾ ನಿಮಗೆ ಅಂತೇಳಿ. ಬನ್ನಿಮ್ಮ ಪ್ಲೀಸ್, ಹೊರಗಡೆ ವೆಯ್ಟ್ ಮಾಡಿ. ಪೇಷಂಟ್ ಹತ್ರ ಒಬ್ಬರಿದ್ರೆ ಸಾಕು. ಬನ್ನಿ ಕುತ್ಕೊ, ಬನ್ನಿ ಹೊರಗಡೆ ಬನ್ನಿ, ವೆಯ್ಟ್ ಮಾಡಿ. ಶಿವು, ಒಂದು ಕೆಲಸ ಮಾಡು, ಇವರಿಬ್ರನ್ನು ಕರ್ಕೊಂಡು ಅಲ್ಲಿ ಹೊರಗಡೆ ಕುತ್ಕೊಂಡು ನಾನು ಗೀತನ ಜೊತೆಗೆ ಇರ್ತೀನಿ. ಏನಪ್ಪ? ಸರಿ ಪದ್ಮಕ್ಕ, ಆಯಿತು. ಹೊರಗಡೆ ಕುತ್ಕೊಂಡಿರ್ತೀವಿ, ಏನಾದರೂ ಬೇಕು ಅಂದರೆ ಹೇಳ್ರಿ, ಆಯಿತಾ? ಸರಿ, ಮತ್ತೆ ಹೋಗಿ ಅವರಿಬ್ರು ಕರ್ಕೊಂಡು ಹೊರಗಡೆ ಕುತ್ಕ. ಇಲ್ಲ ಅಂದ್ರೆ ಸುಮ್ಮನೆ ಅವರು ಟೆನ್ಷನ್ ಹಾಕರೆ, ಗೀತಾಗೂ ಟೆನ್ಷನ್ ಮಾಡ್ತಾರೆ. ರುದ್ರಮ್ಮ ಹೋಗಿ ರುದ್ರ ದೊಡವಂತೂ ಭಾರಿ ಮಾತಾಡ್ತತಿ, ಅದು ಸರಿ ಆಗಂಗಿಲ್ಲ. ಡಾಕ್ಟ್ರು ಬೈತಾರೆ, ಕರ್ಕೊಂಡು ಹೋಗಪ್ಪ ಅವ್ರನ್ನ. ಅಲ್ಲಿ ಕುತ್ಕೊಡ್ರಿ, ನಾನು ಏನಾರು ಬೇಕಂದ್ರೆ ಕರಿತೇನಂತೆ. ಬನ್ರಮ್ಮ, ಮತ್ತೆ ಕಲಿತ್ಕೊಂಡಿದ್ದೀರಿ, ಬನ್ನಿರಿ. ಬರ್ರಿ ಬೇ, ಅಲ್ಲಿ ಚೇರಕ್ಕಿರಲ್ಲ, ಅಲ್ಲಿ ಕುತ್ಕೊಂಡು ಬರ್ರಿ. ಪದ್ಮಕ್ಕೆ ಇರ್ತಾರಂತೆ, ಏನಾರು ಬೇಕಂದ್ರೆ ಕರೀತಾರೆ, ಬರ್ರಿ ಹೋಗೋಣ ಬರ್ರಿ. ಮತ್ತೆ ಡಾಕ್ಟ್ರು ಬಂದ್ರೆ ಬೈತಾರೆ. ಸರಿ ನಡಿಯಪ್ಪ, ಕುತ್ಕೊಳ್ಳೋಣ, ನಡಿ. ಅಪ್ಪ ಸತ್ಯ ಪಾಪಣ್ಣ ಎದ್ನೂ ಇಲ್ಲ. ನಮ್ಮ ಮನೇಲಿ ಫೋನ್ ಮಾಡಿ ಹೇಳ್ಬೇಕಿತ್ತು, ಎದ್ದ ಕರ್ಕೊಂಬರ್ರಿ ಇಲ್ಲಿ ಅಂತಂದು. ಶಿವ ಒಬ್ಬನೇ ಹಾಕನೆ, ಸರಿ ಆಗಂಗಿಲ್ಲ. ಫೋನ್ ಮಾಡಿ ಹೇಳ್ತೀನಿ. ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂತೀನಿ, ಕಾಲು ನೋವು ಬಂದ್ಬಿಟ್ಟು ನಿಂತು ಗೀತವ ಇನ್ನು ಎದ್ದಾಳೆಲ್ಲೇನೋ ಮಕ್ಕಂಡಾಳೆ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರೆಂಡ್ಸ್, ತುಂಬ ಬೇಜಾರಾಗ್ತಿದೆ, ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಅಂತ ಹೇಳಿಬಿಟ್ಟು. ಇದು ವಿಡಿಯೋ ನೋಡ್ತೀರಾ, ಹಾಗೆ ಹೋಗ್ಬಿಡ್ತೀರಾ. ನಾನು ವೇಟ್ ಮಾಡ್ತಾ ಇರ್ತೀನಿ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಾ ಅಂತೇಳಿ. ಬಟ್ ಸಬ್ಸ್ಕ್ರೈಬರ್ ಎಷ್ಟಿದ್ದಾರೋ ಅಷ್ಟೇ ಇದ್ದಾರೆ. ತುಂಬ ಬೇಜಾರಾಗ್ತಿದೆ ಫ್ರೆಂಡ್ಸ್, ದಯಮಾಡಿ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ಎಪಿಸೋಡಲ್ಲಿ ಗೀತಾಳಿಗೆ ಯಾವ ಪಾಪ ಆಗುತ್ತೆ ಅಂಥೇಳಿ ವೇಟ್ ಮಾಡಿ ಹೇಳ್ತೀನಿ ಮುಂದಿನ ಎಪಿಸೋಡಲ್ಲಿ. ದಯಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹೈಪ್ ಮಾಡಿ ಪ್ಲೀಸ್ ಫ್ರೆಂಡ್ಸ್. ಧನ್ಯವಾದಗಳು.